ಹೇಗೆ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ವಿ ಎಲ್, ನೀವು ನೋಡ್ತಿದ್ದೀರಾ ಅನ್ಸಿನ್ ವಿ ಎಲ್. ಸೊ ನಾವಿವತ್ತು ಒಂದು ಬೆಳೆ ಹಾಕಬೇಕು ಅಂತ ಅಂದ್ಕೊಂಡಿದ್ವಲ್ವ. ಸೊ ಆ ಬೆಳೆ ಏನಪ್ಪ ಅಂತಂದರೆ ಬಾಳೆ ಗಿಡ. ಸೊ ತುಂಬ ಕಡೆ ಕೇಳ್ಪಟ್ಟಿದ್ದೆ ಯಾವ ಥರ ಏನು ಅಂತ, ಬಟ್ ಯಾವ ಕಡೆಯಿಂದ ರೆಸ್ಪಾನ್ಸ್ ಬಂದಿಲ್ಲ. ಬಟ್ ಇದೆಲ್ಲೋ ತಗೋರೋದು ನಾರು ಅನ್ನೋದೆಲ್ಲ ಕನ್ಫ್ಯೂಷನ್ ಇತ್ತು. ಸೊ ಈಗ ನಮಗೆ ನಾರು ನಮ್ಮೂರಿಗೆ ಹತ್ರ ಆದಂಗೆ ಬಾಗ್ಲೂರಿಂದ ಸ್ವಲ್ಪ ಮುಂದೆ ಜೀಮಂಗ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೊಸೂರು ಆರ್ಟಿಟೆಕ್ ಬನಾನಾ ನರ್ಸರಿ ಅಂತಿದೆ. ಸೊ ಬನ್ನಿ ಒಳಗೆ ನೋಡಿಸ್ತೀನಿ. ಇಲ್ಲೇ ನಾರು ತಗೊಂಡಿರೋದು. ನೋಡಿ ಇದೆ ಬನಾನಾ ನರ್ಸರಿ. ಸೊ ಇಲ್ಲಿ ನಾವು ನಮಗೆ ಬೇಕಾಗಿರೋಂಥ 950 ನರ್ಸು ತಗೊಂಡಿದ್ದೀವಿ. ಸೊ ನಾವು ಇವತ್ತು ಇಲ್ಲೇ ಬನಾನಾ ನರ್ಸ್ ತಗೊಂಡಿರೋದು. ಸೊ ಫಸ್ಟು ನಾನು ದೊಡ್ಡ ಬೆಳೆ ಆಗಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ನಿಮ್ಮ ಸಪೋರ್ಟ್ ಯಾವ ಥರ ಇರುತ್ತೋ ಅದೇ ಥರ ಬೆಳೆನೂ ಇರುತ್ತೆ ಅಂದ್ಕೊಂಡಿದ್ದೀನಿ, ಸಾಥ್ ಕೊಡುತ್ತೆ ಅಂದ್ಕೊಂಡಿದ್ದೀನಿ. ಸೊ ತುಂಬ ಹ್ಯಾಪಿನೆಸ್ ಆಗ್ತಾಯಿದೆ. ಬೆಳೆ ಸ್ಟಾರ್ಟ್ ಮಾಡಿ ನಾರೆಲ್ಲ ಪರ್ಚೇಸ್ ಮಾಡಿದ್ದಾಯಿತು. ಇವರು ಕ್ರೇಟ್ಸಲ್ಲಿ ತುಂಬಿಕೊಡ್ತಾರೆ, ನಾವು ಎತ್ಕೊಂಡೋಗಿ ನಮ್ಮ ತೋಟದಲ್ಲಿ ಹೆಚ್ಕೋಬೇಕು. ಸೊ ಕ್ರೇಟ್ಸ್ ಎಲ್ಲ ತುಂಬ್ತಾ ಇದ್ದಾರೆ. ಇಲ್ಲಿಂದ ಹಾಸನ ಅಲ್ಲೆಲ್ಲ ಹೋಗ್ತಾಯಿದೆ. ನಮಗೆ ಕೇಳಿದ ಕಡೆ ಯಾವ ಥರ ಇದು ಮಾಡಬೇಕು ಬೆಳೆ ಅಂತ ಕೇಳಿದ್ದಕ್ಕೆ ರೆಸ್ಪಾನ್ಸ್ ಬಂದಿಲ್ಲ. ಒಂದು ಕಡೆ ಕೇಳಿದೆ ಯಾವ ಥರ ಏನು ಮಾಡಬೇಕಂತ, ಬಟ್ ಅವರು ಹೇಳಿಲ್ಲ ಅದ್ರ ಬಗ್ಗೆ ಡೀಟೇಲ್ಸು. ಸೊ ಈಗ ಇಲ್ಲಿ ಕೇಳಿದ್ದೆಲ್ಲ ಡೀಟೇಲ್ಸಾಗಿ ಹೇಳಿದ್ದಾರೆ, ಶೆಡ್ಯೂಲ್ ಎಲ್ಲ ಕೊಟ್ಟಿದ್ದಾರೆ, ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದನ್ನು. ನಿಮಗೂ ಬೇಕಾದರೆ ಇಲ್ಲಿ ಬರ್ಬೋದು ನೀವು. ಸೊ ಇಲ್ಲಿ ಏಲಕ್ಕಿ ಬೆಳೆನೂ ಮತ್ತು ಪಚ್ಚೆ ಬೆಳೆನೂ ಅಂತ, ಮತ್ತು ರೆಡ್ ಬನಾನಾ ಅದು ಬರುತ್ತೆ. ಎಲ್ಲ ನಾಲ್ಸು ಸಿಗುತ್ತೆ. ಇನ್ನೂ ವೆರೈಟೀಸ್ ಇದೆ. ಇವಾಗ ಸೀಸನ್ನು ತುಂಬ ಎಲ್ಲ ಲೋಡ್ ಆಗ್ತಾಯಿದೆ. ಹಾಸನ್ಗೂ ಹೋಗ್ತಾಯಿದೆ ಅಂತ ಇಲ್ಲಿಂದ. ಸೊ ವೀಡಿಯೋ ಯೂಟ್ಯೂಬಲ್ಲಿ ಬರುತ್ತೆ. ನೆಕ್ಸ್ಟ್ ನಾವು ಬಾಳೆ ಗಿಡ ಊತೋದು ಅದು ಎಲ್ಲ ಫುಲ್ ವೀಡಿಯೋ ಬರುತ್ತೆ. ಈಗ ಡೇ ಬೈ ಡೇ ವೀಡಿಯೋಸ್ ಬರ್ತಾ ಇರುತ್ತೆ. ಇನ್ಮೇಲೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ವಿ ಎಲ್, ನೀವು ನೋಡ್ತಿದ್ರೆ ಅನ್ಸಿನ್ ವಿ ಎಲ್. ಸೊ ಫುಲ್ಲು ನರ್ಸರಿ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು ಹೋಗೋಣ. ಎಲ್ಲ ಸೀಸನ್ ಆಗಿರೋದ್ರಿಂದ ತುಂಬ ಆರ್ಡರ್ಸ್ ಬರ್ತಿದೆ ಅಂತೆ. ಅದು ತುಂಬ ಎಲ್ಲ ಪಚ್ಚೆ ಬೆಳೆ, ನಾನು ಆ ಬೆಳೆನ ದೊಡ್ಡ ಬೆಳೆನ ಅಂತಿರೋಲ್ವ ನಾವು. ಸೊ ಅದೇ ಬರ್ತಿರೋದು ತುಂಬ. ಸೊ ಅದಕ್ಕೆ ಎಲ್ಲ ಅದೇ ಮೇಂಟೈನ್ ಮಾಡ್ತಿದ್ದಾರೆ. ಎಲ್ಲ ಲೋಡ್ ಆಗ್ತಾಯಿದೆ. ಆಲ್ರೆಡಿ ನಮ್ಮ ಮುಂದೆ 2-3 ಗಾಡಿ ಎಲ್ಲ ಹೋಯ್ತು. ಸೊ ನನಗಂತೂ ಹ್ಯಾಪಿನೆಸ್ ಹೇಳ್ಕೊಳಕ್ಕಾಗ್ತಾಯಿಲ್ಲ ಅದು. ಯಾಕಂದರೆ ಆ ಒಂದು ಬೆಳೆ ಆಗಬೇಕು ಅಂತ ಫಸ್ಟು ಇನ್ನೊಂದು ಬೆಳೆ ಥಿಂಕ್ ಮಾಡಿದ್ದೆ, ಬಟ್ ಆಗಲಿಲ್ಲ ಹಾಕೋಕ್ಕೆ ಏನೋ ಸ್ವಲ್ಪ ಇಶ್ಯೂಯಿಂದ. ಸೊ ಈ ಸರಿ ಇದನ್ನು ಪ್ಲ್ಯಾನ್ ಮಾಡಿದ್ದೆ ಆಗಬೇಕು ಅಂತ. ಇದು ಆಗಲ್ಲ ಅಂದ್ಕೊಂಡಿದ್ದೆ, ಬಟ್ ಆಯಿತು. ಎಲ್ಲ ನಾನು ಅಂದ್ಕೊಂಡಂಗೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟು ನನಗೆ ಸದಾ ಇದೇ ಥರ ಇರಲಿ. ಇನ್ನೂ ಸಪೋರ್ಟ್ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಆದಷ್ಟು ಎಲ್ಲ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಗೊತ್ತಲ್ವಾ.